ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸ್ನೇಹಜೀವಿ ಬಳಗದ ಅಧ್ಯಕ್ಷರೇ ಹಾಗೂ ನಮ್ಮ ಮತ್ತೊಬ್ಬ ಸದಸ್ಯರಾದಂಥ ಯಶವಂತ್ ಅವರೇ, ಉಪಾಧ್ಯಕ್ಷರು ನಮ್ಮ ಯಶವಂತ್ ಅವರು ಈಗ ತಾನೇ ಸೇರ್ಕೊಂಡಿದ್ದು ನನಗೆ ಗೊತ್ತಿಲ್ಲ. ಹಾಗೆಯೇ ನಮ್ಮ ಅಶೋಕ್ ಅವರೇ ಸದಸ್ಯರು ಹಾಗೂ ಪ್ರೀತಿಯ ಒಂದು ಮಕ್ಕಳೇ. ಇವತ್ತು ನಮ್ಮ ವಿಷಯವರು ಏನು ಹೇಳಿದ್ರು, ನಮ್ಮ ಸಹೋದರನ ಆತ್ಮೀಯ ಗೆಳೆಯ ಮಕ್ಕಳೇ ಮಾತಾಡಬಾರ್ದು, ದಯವಿಟ್ಟು ಮಾತಾಡಬಾರ್ದು ಮಕ್ಕಳೇ. ಏನು ನಮ್ಮ ಸಹೋದರರು ಹೇಳಿದ್ರು ಅದು ನಿಜ. ಅದಕ್ಕೆಲ್ಲ ಕಾರಣ ನಿಂತಿರುವಂಥ ಸ್ಥಳ ಈ ನಮ್ಮ ಸರ್ಕಾರಿ ಪಾಠಶಾಲೆ, ಹೆಣ್ಣು ಮಕ್ಕಳ ಪಾಠಶಾಲೆ. ನಮಗೆ 10 ವರ್ಷಗಳ ಕಾಲ ಉಚಿತವಾಗಿ ಊಟ ವಸತಿ, ವಿದ್ಯಾದಾನ, ಅಕ್ಷರ ದಾಸೋಹ, ಹಾಗೆಯೇ ಸಂಗೀತ ಕ್ಷೇತ್ರ, ಸ್ಪೋರ್ಟ್ಸು, ಡ್ಯಾನ್ಸು, ಪ್ರತಿಯೊಂದರ ಒಂದು ಇದರಲ್ಲೂ ನಮ್ಮ ಶಾಲೆ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತಿತ್ತು. ಅನೇಕ ಬೇರೆ ಬೇರೆ ಖಾಸಗಿ ಶಾಲೆಗಳಲ್ಲೂ ನಾವು ಭಾಗವಹಿಸಿ ಸನ್ಮಾನಗಳನ್ನು ಸ್ವೀಕರಿಸಿ ನಾನು ಬಂದಿದ್ದೀನಿ ಅಂತಂದರೆ ನಮ್ಮ ಶಾಲೆ ಕಾರಣ. ಹಾಗೆ ನಮ್ಮ ಆತ್ಮೀಯ ಗುರುಗಳು, ನಮ್ಮ ಅವರು ಆತ್ಮ ಬಂಧು ಅಂತಲೇ ಹೇಳೋರು ಮಹಾತ್ಮರು ಸತೀಶ್ ಸರ್, ನಮ್ಮ ಶಾಲಾ ಅಧೀಕ್ಷಕರು, ಅವ್ರಿಗೂ ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ ಕೊಟ್ಟು ಕಾಪಾಡಿ. ಮಕ್ಕಳೇ, ಸ್ಪರ್ಧೆ ಅಂತಂದ್ರೆ ಏನಿಲ್ಲ, ನೀವು ಎದುರ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಸ್ಪರ್ಧೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಆಟ ಕೇಳಿ ಬಂದಿರೋದು, ಅದು ಬಹುಮಾನ ಬರೋದು ಬಿಡೋದು, ಫಸ್ಟು ಸೆಕೆಂಡು ಥರ್ಡು ಸೆಕೆಂಡ್ ಅದನ್ನು ಬಿಟ್ಕೊಡಿ. ನಾನು ನನ್ನನ್ನು ಇವು ಹಿತಗೊಳಿಸ್ಬೇಕು, ನನ್ನ ಕಿವಿನ ನೀವು ನೀಟ್ ಮಾಡಬೇಕು. ಯಾಕಂದರೆ ನಾನು ದೃಷ್ಟಿಹೀನ, ನನಗೆ ಯಾವುದೇ ರೀತಿ ಕಣ್ಣು ತಪ್ಪು ಮಾಡ್ಕೊಳ್ಳಿಕ್ಕೆ ಆಗದ ಕಾರಣ ನೀವು ಹಾಡುವ ನಿಮ್ಮ ಧ್ವನಿಗಳಲ್ಲಿ ಬರತಕ್ಕಂಥ ಹಾಡನ್ನು ನಾನು ಕೇಳಿ ಕಿವಿಗೆ ಹಿಂಟ್ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇದು ತುಂಬ ಚೆನ್ನಾಗಿ ಆಡಿ, ಆಲ್ ದ ಬೆಸ್ಟ್. ನಾನು ನಿಮ್ಮನ್ನೊಬ್ಬ ನಾನು ಅಂತ ತಿಳ್ಕೊಳ್ಳಿ, ನಿಮ್ಮ ಹಿರಿಯ ಗೆಳೆಯ ಅಂತ ತಿಳ್ಕೊಳ್ಳಿ, ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ. ನಾನು ಇದೇ ಶಾಲೆಯಲ್ಲಿ ಓದಿದಂಥವನು, 10 ವರ್ಷ ಆಯ್ತು, ಶಾಲೆ 2 ವರ್ಷ ಆಗಿದೆ. ಇವತ್ತು ಈ ಸ್ಥಳಕ್ಕೆ ನಾನು ಮತ್ತೆ ಬಂದಿದ್ದೀನಿ, ಈ ದೇವಸ್ಥಾನಕ್ಕೆ ಮತ್ತೆ ಬಂದಿದ್ದೀನಿ ಅಂತಂದರೆ ಅದು ನನ್ನ ಪುಣ್ಯ. ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಮ್ಮ ಮಿಕ್ಕಿಲವ್ರಿಗೆ, ಯಶವಂತ್ಗೆ, ಅಶೋಕ್ಗೆ, ಎಲ್ಲರಿಗೂ ನಮ್ಮ ಅದೇ ರೀತಿ ಸ್ನೇಹಿತರ ಬಳಗ ಯಾವತ್ತಿದ್ರೂ ನಮ್ಮ ಶಾಲೆಗಾಗಿ ಅಥವಾ ಹೊರಗಿನಿಂದ ಬರ್ತಕ್ಕಂಥ ಇನ್ನಿತರ ತುಂಬ ನೊಂದಂಥವರಿಗಾಗಿ ಸೇವೆಗೆ ಸದಾ ಸಿದ್ಧ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಡಿ ಮಕ್ಕಳೇ, ಆಲ್ ದ ಬೆಸ್ಟ್.